ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ IAS ಮತ್ತು KS ಅಕಾಡೆಮಿ. ಯಾರು ಮೊದಲ ಬಾರಿಗೆ ಬಂದಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡಿ ಸ್ನೇಹಿತರ. ಯಾರು ಫ್ಯೂಚರ್ನೊಳಗೆ IAS ಮತ್ತು KS ಆಫೀಸರ್ ಆಗಬೇಕು ಅನ್ಕೊಂತೀರಿ ಮತ್ತು ನೀವು ಉಳಿದ ಯಾವುದೇ ಎಕ್ಸಾಮ್ ಆಗಿರ್ಬೋದು, SSCನ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಬೋತ್ ಆರ್ ಯೂಸಿಂಗ್ ದಿಸ್ ಚಾನಲ್. ಇಬ್ಬರು ಏನಾಗ್ತದೆ ಈ ಚಾನಲ್ ಹೆಲ್ಪ್ ಆಗ್ತದೆ ಅಂತ ಇಷ್ಟಪಟ್ಟು ಸ್ನೇಹಿತರೆ. ಇವತ್ತು ಮಿಷನ್ KS ಆಲ್ರೆಡಿ ಪ್ರಿಲಿಮ್ಸ್ ಬರ್ದಿರಿ, ಮೇನ್ಸ್ ಬರಿಬೇಕಾಗಿತ್ತು. ಮೇನ್ಸ್ ಒಳಗೆ ಆರ್ಟ್ ಆ್ಯಂಡ್ ಕಲ್ಚರ್ ಅನ್ನೋ ಸಿಲೆಬಸ್ ಐತಿ. ಆ ಸಿಲೆಬಸ್ನ ಮುಗಿಸ್ಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡಕತ್ತೀವಿ ಸ್ನೇಹಿತರ. ಹಾಗಂತಂದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಶುರು ಮಾಡೋಣ ಬನ್ರಿ. ನೋಡ್ರಿ ಸ್ನೇಹಿತರೆ, ಆರ್ಟ್ ಆ್ಯಂಡ್ ಕಲ್ಚರ್ ಅನ್ನೋದು ಒಂದು ತುಂಬ ಪ್ರಮುಖವಾದ ಸಬ್ಜೆಕ್ಟ್ ಐತಿ. ನಿಮ್ಗೆ UPSCನ ಬರ್ರಿ ಅಂದ್ರೆ ಡ್ರೀಮ್ IAS ಬರ್ರಿ, ಇಲ್ಲ APSCನ ಬರ್ರಿ ಅಂದರೆ ಡ್ರೀಮ್ KS ಬರ್ರಿ. ಎರಡಕ್ಕೂ ಸಹ ನಮ್ಮ ಆರ್ಟ್ ಆ್ಯಂಡ್ ಕಲ್ಚರ್ ಹೆಲ್ಪ್ ಆಗ್ತದೆ. ಅದರ ಮೇನ್ಲಿ ಫೋಕಸ್ ಆನ್ KAS ಮಿಷನ್. ಯಾಕಂತಾರೆ ಈ ಸದ್ಯದಲ್ಲಿ ಏನೈತಿ KS ಎಕ್ಸಾಮ್ ಐತಿ, ಕೇವಲ 3 ತಿಂಗಳೈತಿ. ಆದ್ದರಿಂದ ಸಿಲೆಬಸ್ ಅನ್ಕ ಭಾಳ ಐತಿ. ನೀವು 2 ವರ್ಷ ಕೂತ್ರೆ ಬಿ ಸಿಲೆಬಸ್ ಮುಗಿಲಾರಂಥ ಸಿಲೆಬಸ್ ನಮ್ಮ KSದವ್ರು ಕೊಟ್ಟಾರ. ಅದರೊಳಗೆ ಇಂಪಾರ್ಟೆಂಟ್ ಟಾಪಿಕ್ನ ನೋಡ್ಕೊಂಡು ಹೊಡ್ಕೊಂಡು ಕಡೆಯಾಗಿಬಿಡಬೇಕು. ಬನ್ರಿ ಸ್ನೇಹಿತರೆ, ಶುರು ಮಾಡೋಣ ಆರ್ಟ್ ಆ್ಯಂಡ್ ಕಲ್ಚರ್. ಸ್ನೇಹಿತರೆ, ಮೊದಲನೇದಾಗಿ ಆರ್ಟ್ ಆ್ಯಂಡ್ ಕಲ್ಚರ್ ನೋಡ್ಬೇಕಾದ್ರೆ ಸಿಂಧೂ ನಾಗರಿಕತೆಯಿಂದ ನೋಡ್ಕೊಡ್ರಿ. ಯಾಕಂದ್ರೆ ಸಿಂಧೂ ನಾಗರಿಕತೆಯಿಂದ ಆರ್ಟ್ ಆ್ಯಂಡ್ ಕಲ್ಚರ್ ಶುರು ಆಗ್ತದೆ. ಕಲೆ ಮತ್ತು ಸಾಹಿತ್ಯ ಆಗಿರ್ಬೋದು, ವಾಸ್ತುಶಿಲ್ಪಗಳಾಗಿರ್ಬೋದು, ಸ್ವಲ್ಪ ನಿಮಗೆ ಮಾಹಿತಿ ಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ ಇದ್ರ ಮೇಲೆ ಏನಾಗ್ತಾರೆ ಭಾಳ ಫೋಕಸ್ ಮಾಡುತ್ತಾರೆ. ಅವರು ಸಹ UPSCದವ್ರು ಸಹ ಕ್ವಶನ್ ತೆಗಿತಾರೆ ಸ್ನೇಹಿತರೆ. ಒಂದು ಎಷ್ಟ್ರಿ 30 ಹಾಕಂದ್ರೆ ಒಂದು 15ರಿಂದ 20 ಮಾರ್ಕ್ಸ್ಗೆ ಏನಾಗ್ತದೆ ನಿಮಗೆ ಕ್ವಶನ್ ಬರ್ತದೆ UPSCನಲ್ಲಿ. ಆಲ್ರೆಡಿ ಹೇಳ್ದಂಗೆ ನಮ್ಮ ಟೆಲಿಗ್ರಾಮ್ ವಾಟ್ಸಪ್ ಗ್ರೂಪ್ನಾಗ ಹಾಕಿವ್ರಿ. ಈಗ ನೋಡ್ಕೊಡ್ರಿ, ಇದ್ರ PDF ನೋಡೋಣ ಸ್ನೇಹಿತರೆ. ಸ್ವಲ್ಪ ಪ್ರಾಬ್ಲಮ್ ಐತಿ, ಅದನ್ನು ಕೇಳಿದ ಬಳಿಕ ಶೇರ್ ಮಾಡೋದಾದ್ರೆ ಮಾಡೋಣ ಸ್ನೇಹಿತರೆ. ಹಾಗಂದ್ರೆ ಇದು ಎಲ್ಲಿ ಸಿಗತ್ತಂದ್ರೆ ಯಾರು KS ಸದಾಶಿವ ಬುಕ್ ಅನ್ನೋ ತೊಗೊಂಡ್ರು ನೋಡಿ, KS ಸದಾಶಿವ ಸರ್ ಬುಕ್ಕ. ಆ ಸದಾಶಿವ ಬುಕ್ನಿಂದ ಇದು ಏನೈತಿ ಮಟೀರಿಯಲ್ ಐತಿ. ಯಾರು ತೊಗೊಂಡ್ರೆ ಚೆಂದಾಗಿ ಓದ್ಕೊಳ್ರಿ, ಯಾರ ಕಡೆಗಿಲ್ಲ ಇಲ್ಲಿ ನೋಡ್ಕೊಡಿ ಸ್ನೇಹಿತರೆ. ಸ್ನೇಹಿತರೆ, ಸಿಂಧೂ ನಾಗರಿಕತೆ ಅಂತ ನಿಮಗೆಲ್ಲ ಗೊತ್ತೈತಿ. ಹರಪ್ಪ ಬರ್ಬೋದು, ಮೊಹೆಂಜೋದಾರೋ ಬರ್ಬೋದು, ID ಬ್ಯಾನರ್ಜಿ ಆಗಿರ್ಬೋದು, ಹರಂ ಸಾಹನಿ ಆಗಿರ್ಬೋದು. ಅದನ್ನು ಹಿಸ್ಟ್ರಿ ಹೇಳೋದಾಗಲಿ, ಅದು ಹೆಂಗೆ ಬೆಳೆದು ಅದನ್ನ ಏನೂ ಹೇಳಲ್ಲ, ಡೈರೆಕ್ಟ್ ಕಲೆ ಮತ್ತು ವಾಸ್ತುಶಿಲ್ಪ ಡೈರೆಕ್ಟ್ ಹೇಳ್ತಾನೆ. ಯಾಕಂದ್ರೆ ಇದು ಹೆಸರೇ ಇರೋದು ಆರ್ಟ್ ಆ್ಯಂಡ್ ಕಲ್ಚರ್ ಅಂತ. ಆದ್ದರಿಂದ ಡೈರೆಕ್ಟ್ಲಿ ಫೋಕಸ್ ಓನ್ಲಿ ಫಾರ್ ಆರ್ಟ್ ಆ್ಯಂಡ್ ಕಲ್ಚರ್. ಶುರು ಮಾಡೋದು ಸ್ನೇಹಿತರೆ. ಸಿಂಧೂ ನಾಗರಿಕತೆ ಆಗಿನ ಕಾಲದ ಜನರಲ್ಲಿ ಯಾವುದೇ ರೀತಿ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಸ್ಮಾರಕಗಳು ದೊರೆತಿಲ್ಲ ಸ್ನೇಹಿತರೆ. ಸ್ಮಾರಕಗಳು ಅಂದರೆ ಏನಂತ ನೀವೇನು ಮಾಡಿರಿ ಕಮೆಂಟ್ ಹಾಕ್ರಿ ನೋಡು. ಎಷ್ಟೋ ಮಂದಿ ಸ್ಮಾರಕ ಅಂದ್ರೆ ಏನಂತ ಗೊತ್ತಿಲ್ಲ, 100% ಗೊತ್ತೈತಿ. ಅದಕ್ಕೆ ಸ್ಮಾರಕಗಳು ಎಂದರೆ ಅಥವಾ ಸ್ಮಾರಕಗಳು ಎಂದರೇನು ಅಂತ ಕಮೆಂಟ್ ಹಾಕ್ರಿ. ಓಕೆ, ನಾ ಹೇಳ್ತೇನೆ ನಿಮ್ಗೆ, ಅದ್ರ ಬಟ್ ನೀವು ಕಮೆಂಟ್ ಹಾಕ್ರಿ ಸ್ನೇಹಿತರೆ. ನೋಡ್ಕೊಡ್ರಿ, ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಸ್ಮಾರಕಗಳು ದೊರೆಯುತ್ತಿದ್ದರು. ಅಲ್ಲಿನ ನೆಲೆಗಳಲ್ಲಿ ಸಿಕ್ಕಿರೋ ಶಿಲಾಮೂರ್ತಿಗಳು, ಒಂದು ಶಿಲಾಮೂರ್ತಿಗಳು ಸಿಕ್ಕಿದ, ಮುದ್ರೆಗಳು ಸಿಕ್ಕವ, ಮುದ್ರೆಗಳ ಮೇಲಿನ ಚಿತ್ರಗಳು, ಮಡಕೆಗಳ ಮೇಲಿನ ಚಿತ್ರಗಳು ಅವರ ಕಲಾವಂತಿಕೆ ಉತ್ತಮ ಪ್ರದರ್ಶನ. ಅವರ ಕಲಾವಂತಿಕೆ ಅಂದರೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪ್ರಮುಖವಾಗಿ ಕೊಡುಗೆ ಕೊಡು. ಅಥವಾ ಅವ್ರನ್ನ ಹೆಂಗೆ ಕನ್ಸಿಡರ್ ಮಾಡ್ತೀರಂದ್ರೆ ಅವ್ರದ್ದು ಯಾವುದೇ ರೀತಿ ಸ್ಮಾರಕಗಳು ದೊರೆತಿಲ್ಲ, ಬಟ್ ಅಲ್ಲಿರೋ ಶಿಲಾಮೂರ್ತಿಗಳು ದೊರೆತವ, ಶಿಲಾಮೂರ್ತಿಗಳು ಕೊಡ್ತವ, ಮುದ್ರೆಗಳ ಮೇಲೆ ಚಿತ್ರಗಳು ಬರ್ತಾವ, ಮಡಕೆಗಳ ಮೇಲೆ ಚಿತ್ರಗಳು ಸಹ ದೊರೆತವ. ಅಷ್ಟೇ ಅಲ್ಲ ಸ್ನೇಹಿತರ, ಮೊಹೆಂಜೋದಾರೋದಲ್ಲಿ ಒಂದು ಗಡ್ಡಧಾರಿ ತಲೆ ಸಿಕ್ಕಿದೆ. ಅದು 17.8 ಸೆಂಟಿಮೀಟರ್ ಏನೈತಿ ಎತ್ತರ ಐತಿ. ತುಟಿಗಳು ಸ್ವಲ್ಪ ದಪ್ಪ ಅದಾವ, ತುಟಿಗಳು ಸ್ವಲ್ಪ ದಪ್ಪ ಅದಾವ ಮತ್ತು ಹನಿ ಸ್ವಲ್ಪ ಕಿರಿದಾಗೈತಿ ಮತ್ತು ಮೇಲಿನ ತುಟಿಯನ್ನು ಬಳಸಲಾಗಿದೆ. ಈ ಮೂರ್ತಿ ಅರ್ಧ ಮುಚ್ಚಿರುವ ಕಣ್ಣುಗಳು. ಇದು ಯೋಗ ಮತ್ತು ಜ್ಞಾನ ಅಂಥೇಳಿ ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡ್ತದೆ. ಈ ವಿಗ್ರಹದ ಅಲ್ಲಿನ ಜನಾಂಗೀಯ ಲಕ್ಷಣಗಳನ್ನು ಅರಿಯಬಹುದು. ಜನಾಂಗೀಯ ಆಗಿರ್ಬೋದು, ಆಫ್ರಿಕಾದಿಂದ ವಲಸೆ ಬಂದ ಈ ರೀತಿಯಾಗಿ ಸಹ ಏನು ಮಾಡ್ತಾರೆ ಫೋಕಸ್ ಮಾಡ್ತಾರೆ. ಅದರ ಪ್ರಮುಖವಾಗಿ ಏನು ಒಂದು ಗಡ್ಡಧಾರಿ ಪುರುಷ ವಿಗ್ರಹ ಸಿಕ್ಕತಿ. ಅದು 17.8 ಸೆಂಟಿಮೀಟರ್ ಎತ್ತರ ಐತಿ ಮತ್ತು ದೊಡ್ಡ ತುಟಿಗಳು ಅಂದ್ರೆ ದಪ್ಪ ತುಟಿಗಳು ಅದಾವ, ಕಿರಿದಾದ ಹಣೆ ಐತಿ ಮತ್ತು ಮೇಲಿನ ತುಟಿಗಳನ್ನು ಬಳಸಲಾಗಿದೆ. ಅದು ಹೆಂಗೈತಿ ಅನ್ನೋದು ಸ್ವಲ್ಪ ನೋಡ್ಕೊಂಡ್ಬಂದ್ರಿ. ಇದೆ ನೋಡಿ ಸ್ನೇಹಿತರೆ, ಇದು ಹಣ್ಣೆ ಸ್ವಲ್ಪ ಕಿರಿದಾಗೈತಿ, ಇದು ಮೇಲಿನ ತುಟಿಯನ್ನು ಬಳಸ್ಯಾರ, ದಪ್ಪ ತುಟಿಗಳದ ಸ್ನೇಹಿತರೆ. ಇಷ್ಟು ಫೋಕಸ್ ಮಾಡ್ಕೊಡ್ರಿ. ಇದು ಒಂದು 17.8 ಸೆಂಟಿಮೀಟರ್ ಎತ್ತರ ಐತಿ. ಇದೆ ನೋಡ್ರಿ. ಓಕೆ, ಇಷ್ಟು ಸಾಕು, ಎಕ್ಸ್ಟ್ರಾ ಬೇಡ. ಫೋಕಸ್ ಓನ್ಲಿ ಫಾರ್ ಮಿಷನ್ KS. ಟೈಮ್ ಭಾಳ ಕಡಿಮೆ ಐತಿ, ಬರ್ರ ನೋಡ್ಕೊತ ಹೋಗ್ಬಿಡ್ರಿ ಸ್ನೇಹಿತರೆ. ಮೊಹೆಂಜೋದಾರೋದಾಗ ಸ್ಥಾನತ್ಕೊಳ್ಳೋ ಸಿಕ್ಕತ್ತ. ಇದು ಹೇಳಿದ್ದ ಮನುಷ್ಯ ಶಿಕ್ಷಣ ಒಂದು ನರ್ತಕಿಯ ವಿಗ್ರಹ ಸಿಕ್ಕದ. ಅವ್ರು ಏನು ಮಾಡ್ತಿದ್ರು, ಪ್ರಮುಖವಾದ ಲೋಹಗಳನ್ನು ಬಳಸ್ತಿದ್ರು. ಇದು ಮುದ್ರೆಗಳು ಕನ್ಸಿಡರ್ ಮಾಡಿದ್ದಾರೆ. ಮುದ್ರೆಗಳನ್ನು ಸಹ ಮಾಡಿ ಕನ್ಸಿಡರ್ ಮಾಡಿ ಇವತ್ತಿಗೆ ನಿಮ್ಗೆ ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಕೊಟ್ಟಾರ.
ಸ್ನೇಹಿತರೆ ನೋಡ್ರಿ, ಇನ್ನು ಹರಪ್ಪ ಮೇಂಜೋದಾರ ಬಿಟ್ಟರೆ ಇನ್ನು ಹರಪ್ಪಕ್ಕೆ ಬರ್ರಿ. ಹರಪ್ಪದಲ್ಲಿ 10 ಸೆಂಟಿಮೀಟರ್ಗಿಂತ ಕಡಿಮೆ ಎತ್ತರವು 2 ಸಣ್ಣ ಸಣ್ಣ ಪ್ರತಿಮೆಗಳು ಆಕಾರ ಮತ್ತು ತಂತ್ರಗಳಲ್ಲಿ ಶ್ರೇಷ್ಠವಾಗಿವೆ. ಹರಪ್ಪದಲ್ಲಿಯೇ ಮತ್ತೊಂದು ಮೂರ್ತಿಯು ನರ್ತಿಸುತ್ತಿರುವ ಪುರುಷನದಾಗಿದೆ. ಪುರುಷ ಅಂದ್ರೆ ಗಂಡು ಹುಡುಗರು ಏನು ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಗಂಡು ಹುಡುಗರು ಡ್ಯಾನ್ಸ್ ಮಾಡ್ತಾರೆ. ಆ ಡ್ಯಾನ್ಸ್ ಯಾವುದರ ಪ್ರತೀಕ ಅಂತ ನೀವು ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಶಿವ ಡ್ಯಾನ್ಸ್ ಮಾಡ್ತಾರಲ್ಲ, ಶಿವನ ತಾಂಡವ ನೋಡಿರಲ್ಲ, ಆ ಶಿವನ ತಾಂಡವನ ಸಹ ಏನು ಮಾಡ್ತಿದ್ರು, ಪುರುಷರು ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ರು ಅಥವಾ ನರ್ತಿಸುತ್ತಿದ್ದರು. ಆದ್ದರಿಂದ ಇಲ್ಲಿ ಶಿವನು ಸಹ ಅವರು ಏನು ಮಾಡ್ತಿದ್ರು, ಪೂಜೆ ಮಾಡ್ತಿದ್ದರು. ಶಿವನ ತಾಂಡವ ನೃತ್ಯದ ದಾರ್ಶನಿಕ ಭಾವನೆ ಸೂಚಿಸುವಂಥದ್ದು. ಈ ನಟರಾಜನ ಮೂಲ ರೂಪವನ್ನು ಹೇಳಲಿಕ್ಕೆ ಸಾಬೂನು ಇನ್ನೊಂದೈತ್ರಿ. ಇನ್ನು ಸಾಬೂನು ಕಲ್ಲಿನಲ್ಲಿ ಕೆತ್ತಿರೋ ಮೂರ್ತಿ ಶಿಲ್ಪದಲ್ಲಿ ಕಲಾತ್ಮಕ ಉತ್ತರೀಯ ಎಡಭುಜದಿಂದ ಕೆಳಗೆ ಬಿಟ್ಟು ಬಲಗೈನಲ್ಲಿ ಇನ್ನೊಂದು ಅಂಚನ್ನು ಹಿಡಿದಿರುವಂತೆ ಚಿತ್ರಿಸಲಾಗಿದೆ. ಸಾರಿ ಸ್ನೇಹಿತರ, ಸ್ವಲ್ಪ ಚಾರ್ಜ್ ಕಡಿಮೆ ಐತಿ. ಹರಪ್ಪದಲ್ಲಿ 10 ಸೆಂಟಿಮೀಟರ್ಗಿಂತ ಎತ್ತರವ 2 ಸಣ್ಣ ಪ್ರತಿಮೆಗಳು ಆಕಾರ ಮತ್ತು ಚಿಕ್ಕವ. ಅಲ್ಲಿ ಪುರುಷರು ಡ್ಯಾನ್ಸ್ ಮಾಡ್ತಾರೆ. ಅದು ಶಿವನ ತಾಂಡವ ಅಂತ ಕನ್ಸಿಡರ್ ಮಾಡ್ಯಾರ. ಅದಂತರ ಮತ್ತು ಅದನ್ನ ಏನು ಕನ್ಸಿಡರ್ ಮಾಡ್ಯಾರ ಅವರು, ನಟರಾಜನ ವಿಗ್ರಹ. ಅದು ಸಾಬೂನು ಕಲ್ಲಿನಲ್ಲಿ ಮೂರ್ತಿ ಶಿಲ್ಪವನ್ನು ಕೆತ್ತಾರ. ಉತ್ತರೀಯದು ಎಷ್ಟು ಪ್ರಮುಖವಾಗಿ ಇರ್ತದೆ. ನೆಕ್ಸ್ಟ್ ಸ್ಲೈಡ್ ಸ್ನೇಹಿತರೆ. ಆ್ಯಕ್ಚುಲಿ 1 ನಿಮಿಷ ಸ್ನೇಹಿತರೆ, ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್, ಸ್ವಲ್ಪ ಚಾರ್ಜ್ ಕಡಿಮೆ ಇದ್ದ ಕಾರಣ ಏನು ಮಾಡ್ತೀವಿ, ಈಗ ನೆಕ್ಸ್ಟ್ ಇನ್ನೊಮ್ಮೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ ಸ್ನೇಹಿತರೆ. ಸಾರಿ ಸ್ನೇಹಿತರೆ, ನಾನು ಸ್ವಲ್ಪ ನೋಡಿರಲಿಲ್ಲ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಭೇಟಿಯಾಗೋಣ ಸ್ನೇಹಿತರೆ. ಮೊದಲ ಬಾರಿಗೆ ಯಾರು ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ನಿಮ್ಮ ಸ್ನೇಹಿತರು ಶೇರ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋಲಿ ಪಡಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.